ಅದ್ಭುತವಾದಂತಹ ಕಾಳು ನಮ್ಮ ಆರೋಗ್ಯದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡುತ್ತೆ. ಇದು ನೋಡಕ್ಕೆ ಎಷ್ಟು ಚಿಕ್ಕದಾಗಿದೆಯೋ ಅಷ್ಟೇ ಶಕ್ತಿಶಾಲಿಯಾಗಿದೆ. ಚಿಕ್ಕ ಪುಟ್ಟ ಕಾಯಿಲೆಗಳಿಂದ ಹಿಡಿದು ದೊಡ್ಡ ಕಾಯಿಲೆಗಳು ಇದು ಬರದಂತೆ ತಡೆಗಟ್ಟುತ್ತೆ. ಇದರಲ್ಲಿರುವಂತಹ ರಿಚ್ ಆದಂತಹ ವಿಟಮಿನ್ಸ್ಗಳು ಮತ್ತು ನ್ಯೂಟ್ರಿಯೆಂಟ್ಸ್ ಗಳಿಂದಾಗಿ ದೇಹವನ್ನ ಸಂಪೂರ್ಣವಾಗಿ ಆರೋಗ್ಯವಾಗಿ ಸದೃಢವಾಗಿ ಇರುವಂತೆ ಮಾಡುತ್ತೆ. ಇಂತಹ ಅದ್ಭುತವಾದಂತಹ ಔಷಧಿ ಗುಣ ಮತ್ತು ಟಾನಿಕ್ ಆಗಿ ಕೆಲಸ ಮಾಡುವಂತಹ ಕಾಳು ಯಾವುದು ಅಂತ ಅಂದ್ರೆ ಅಳವಿ ಕಾಳು ಅಥವಾ ಅಳವಿ ಬೀಜ. ಇದನ್ನ ಇಂಗ್ಲಿಷ್ನಲ್ಲಿ ಗಾರ್ಡನ್ ಕ್ರಶ್ ಸೀಡ್ಸ್ ಅಂತಲೂ ಕರೀತಾರೆ, ಮತ್ತೆ ಇದನ್ನ ಹಲಿಮ್ ಸೀಡ್ಸ್ ಅಂತಲೂ ಕರೀತಾರೆ. ಇವಾಗ ನಾವು ಅಳವಿ ಬೀಜದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಇದನ್ನು ನಾವು ಮನೆಮದ್ದಾಗಿ ಉಪಯೋಗಿಸುವುದರಿಂದ ಒಂದು ಟಾನಿಕ್ ಥರ ನಮಗೆ ಇದು ಕೆಲಸ ಮಾಡುತ್ತೆ. ಇದರಿಂದ ಮನುಷ್ಯ ಸಂಪೂರ್ಣವಾಗಿ ನಿರೋಗಿಯಾಗಿ ಬದುಕ್ತಾನೆ, ಅವನ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ, ಅದು ಫ್ರೀಯಾಗಿ. ಫ್ರೆಂಡ್ಸ್, ಈ ಅಳವಿ ಬೀಜ ನೋಡಲಿಕ್ಕೆ ನೋಡಿ ಕೆಂಪು ಕಲರಲ್ಲಿರುತ್ತೆ. ನೀವು ನಂಬೋದಿಲ್ಲ, ಅಷ್ಟು ನ್ಯೂಟ್ರಿಯೆಂಟ್ಸಿಂದ ಇದು ಕೂಡಿರುತ್ತೆ. ಇದು ಡಯಟರಿ ಫೈಬರ್ ಹೊಂದಿರುವಂತಹ ಪವರ್ಫುಲ್ ಸೋರ್ಸ್ ಆಗಿದೆ. ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ತುಂಬಾ ಒಳ್ಳೆಯದು, ಜೀರ್ಣಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ, ತುಂಬ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಅದಲ್ಲದೆ ಮುಖ್ಯವಾಗಿ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಆಗದಂತೆ ತಡೆಗಟ್ಟುತ್ತೆ. ಇದರಲ್ಲಿ ವಿಟಮಿನ್ ಸಿ ಅಂಶ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುವುದರಿಂದ ಇದು ನಮ್ಮ ಇಮ್ಯುನಿಟಿನ ಸ್ಟ್ರೆಂಥನ್ ಮಾಡುತ್ತೆ. ಅದಲ್ಲದೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದರಲ್ಲಿ ಕ್ಯಾಲ್ಶಿಯಂ ಕಂಟೆಂಟ್ ಅಧಿಕವಾಗಿರುವುದರಿಂದ ಬೋನ್ಸನ್ನು ಹೆಲ್ದಿಯಾಗಿ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಫ್ರೆಂಡ್ಸ್, ಕ್ಯಾಲ್ಶಿಯಂ ಅಂತೂ ಮೂಳೆಗಳು ಸ್ಟ್ರಾಂಗ್ ಆಗಲಿಕ್ಕೆ ತುಂಬಾ ಒಳ್ಳೆಯದಲ್ಲ, ಹಾಗಾಗಿ ಬೋನ್ಸ್ ಡೆನ್ಸಿಟಿನ ಮೇಂಟೈನ್ ಮಾಡುತ್ತೆ. ಜೊತೆಗೆ ಆಸ್ಟಿಯೋಪೊರೋಸಿಸ್ ಅಥವಾ ಮೂಳೆಗಳು ಟೊಳ್ಳಾಗದಂತೆ ಇದು ತಡೆಗಟ್ಟುತ್ತೆ. ಹಾಗಾಗಿ ಈ ಅಳವಿ ಬೀಜ ಸೇವನೆ ಮಾಡ್ತಾ ಬಂದರೆ ಮಹಿಳೆಯರಿಗೆ, ಪುರುಷರಿಗೆ ಕೈಕಾಲುಗಳ ನೋವು, ಸೊಂಟ ನೋವು, ಇಂತಹ ಎಲ್ಲ ಮಂಡಿ ನೋವು, ಇಂತಹ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಮೂಳೆಗಳು ಸ್ಟ್ರಾಂಗ್ ಆಗಿ ಬಿಲ್ಡಪ್ ಆಗುತ್ತೆ. ಈ ಅಳವಿ ಬೀಜದಲ್ಲಿ ಐರನ್ ಕಂಟೆಂಟ್ ಕೂಡ ಇದೆ, ಹಾಗಾಗಿ ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಮತ್ತು ಆಕ್ಸಿಜನ್ ಇಡೀ ಬಾಡಿಲಿ ಟ್ರಾನ್ಸ್ಫರ್ ಆಗಲಿಕ್ಕೂ ಇದು ಕ್ರೂಷಿಯಲ್ ರೋಲ್ ಪ್ಲೇ ಮಾಡುತ್ತೆ. ಇದು ನಮ್ಮ ಸ್ಕಿನ್ ಹೆಲ್ತಿಗೆ ಕೂಡ ಒಳ್ಳೆಯದು, ಮತ್ತು ನಮ್ಮ ಹೇರ್ ಗ್ರೋತ್ ಆಗಲಿಕ್ಕೂ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಇ ಅಂಶ ಇರುವುದರಿಂದ ಸ್ಕಿನ್ ಸೆಲ್ಸ್ ಮತ್ತು ಹೇರ್ ಸೆಲ್ಸ್ ರೆಜ್ಯೂನೇಟ್ ಆಗಲಿಕ್ಕೂ ತುಂಬಾ ಒಳ್ಳೆಯದು. ಇದು ನಮ್ಮ ಸ್ಕಿನ್ನಿಗೆ ಎಷ್ಟು ಒಳ್ಳೆಯದಂದರೆ ಸನ್ ಟ್ಯಾನ್ ಅಥವಾ ಸನ್ನಿಂದ ಆಗುವಂಥ ಡ್ಯಾಮೇಜಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಈ ಅಳವಿ ಬೀಜ ವೆಯ್ಟ್ ಲಾಸ್ ಮಾಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು. ಇದನ್ನು ಸೇವನೆ ಮಾಡುವುದರಿಂದ ನಾವು ತೂಕವನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು. ಹೇಗೆ ಅಂದರೆ ಅಳವಿ ಬೀಜದಲ್ಲಿ ರಿಚ್ ಆದಂಥ ಫೈಬರ್ ಅಂಶ ಇದೆ. ಇದನ್ನು ಸೇವನೆ ಮಾಡೋದರಿಂದ ನಮಗೆ ಹೊಟ್ಟೆ ಹಸಿವು ಬೇಗ ಆಗುವುದಿಲ್ಲ, ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ. ನಾವು ಓವರ್ ಈಟ್ ಮಾಡ್ತಾಯಿದ್ರು ಕೂಡ, ಹೆಚ್ಚಿಗೆ ತಿಂತಾಯಿದ್ರು, ಅದರಿಂದ ಕೂಡ ನಾವು ಪಾರಾಗಬಹುದು. ಇನ್ನು ಅಳವಿ ಬೀಜ ಹಾರ್ಟ್ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು, ಯಾಕಂದರೆ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇದೆ. ಇದು ನಮ್ಮ ಹಾರ್ಟ್ ಹೆಲ್ದಿ ಆಗಿರಲಿಕ್ಕೆ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಹಲವಾರು ಕಾಯಿಲೆಗಳು ಬರದಂತೆ ತಡೆಗಟ್ಟಲಿಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು. ಹಾಗಾಗಿ ಈ ಅಳವಿ ಬೀಜವನ್ನು ಉತ್ತರ ಕರ್ನಾಟಕದಲ್ಲಿ ತುಂಬ ಸೇವನೆ ಮಾಡ್ತಾರೆ. ಅದರಲ್ಲೂ ಬಾಣಂತಿಯರು ಸೊಂಟ ಗಟ್ಟಿಯಾಗಲಿಕ್ಕೆ ಅಂತೇಳಿ ಅವರು ಬಾಣಂತನದಲ್ಲಿ ಈ ಅಳವಿ ಬೀಜವನ್ನು ಬೆಳಗ್ಗೆ ಎದ್ದ ತಕ್ಷಣ ಸೇವನೆ ಮಾಡ್ತಾರೆ. ಇಂತಹ ರಿಚ್ ಆದಂಥ ಪೋಷಕಾಂಶಗಳಿಂದ ಕೂಡಿದಂತಹ ಈ ಅಳವಿ ಬೀಜವನ್ನು ಹೇಗೆ ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ನಾನು ಇಲ್ಲಿ 2 ವಿಧದಲ್ಲಿ ಇದನ್ನು ಹೇಗೆ ಸೇವನೆ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ. ಅಳವಿ ಬೀಜವನ್ನು ನಾವು ಡೈಲಿ ಸೇವನೆ ಮಾಡಬಹುದು. ಇಲ್ಲಿ ನಾನು ನೋಡಿ ಕುಡಿಯುವಂಥ ಪರಿಶುದ್ಧವಾದಂಥ ನೀರು 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ 1 ಸ್ಪೂನ್ ಅಳವಿ ಬೀಜವನ್ನು ನಾವು ನೆನೆಸಿಡಬೇಕು. ಈ ಅಳವಿ ಬೀಜ ಮಿನಿಮಮ್ ಒಂದು 8 ಗಂಟೆಗಳ ಕಾಲ ನೆನಿಬೇಕು. ಹಾಗಾಗಿ ನೋಡಿ, ನೀವು ರಾತ್ರಿಯೇ ಇದನ್ನು ನೆನೆಸಿಟ್ಟು ಬೆಳಗ್ಗೆ ಸೇವನೆ ಮಾಡ್ಬೋದು. ಇಲ್ಲ ನೀವು ಸಂಜೆ ಸೇವನೆ ಮಾಡೋದಾದರೆ ಇದನ್ನು ಬೆಳಗ್ಗೆ ನೀರಿನಲ್ಲಿ ನೆನೆಸಿಡಬೇಕು. ಇದು ನೀರಿನಲ್ಲಿ ನೆನೆದಾಗ ಚೆನ್ನಾಗಿ ನೆನೆಯುತ್ತೆ, ಜೆಲ್ ಥರ ಆಗುತ್ತೆ. ನೀರೆಲ್ಲ ತುಂಬ ಒಂಥರ ಜೆಲ್ ಟೈಪ್ ಆಗುತ್ತೆ. ಅಳವಿ ಬೀಜನೂ ಚೆನ್ನಾಗಿ ನೆಂದು ಅರಳುತ್ತೆ. ಈಗ ನಾನು ಹೇಳ್ತಿರೋದು ತುಂಬಾ ಸಿಂಪಲ್ಲಾಗಿ, ಯಾವುದೇ ಕಷ್ಟಪಡದೆ ಅಳವಿ ಬೀಜವನ್ನು ನಾವು ಸೇವನೆ ಮಾಡೋದು. ಅಂದರೆ ಇದಕ್ಕೆ ನಾವು ಏನೂ ಕಷ್ಟಪಡೋದು ಬೇಡ. ನೀರಿನಲ್ಲಿ ನಾವು ನೆನೆಸಿಟ್ರೆ ಬೆಳಗ್ಗೆ ನಾವು ಇದನ್ನು ಸೇವನೆ ಮಾಡ್ಬೋದು. ಹಾಗಾಗಿ ನಾನಿಲ್ಲಿ ರಾತ್ರಿ ನೀರಿನಲ್ಲಿ ನೆನೆಸಿಡ್ತಾ ಇದ್ದೀನಿ ನೋಡಿ. ಇದನ್ನು ನಾವು ಈ ಥರ ನೀರಿನಲ್ಲಿ ನೆನೆಸಿ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಡಬೇಕು. ಇವಾಗ ಇದು ಬೆಳಗಾಗೋವರೆಗೂ ಚೆನ್ನಾಗಿ ನೆಂದಿರುತ್ತೆ ನೋಡಿ. ನಿಮ್ಗೆ ಗೊತ್ತಾಗ್ತಾ ಇದೆ, ಇದರ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ.
ನೀರು ನೋಡಿ ಎಷ್ಟು ಗಟ್ಟಿಯಾಗಿದೆ, ಜೆಲ್ ಬಿಟ್ಟಿದೆ, ಅದು ಅಳವಿ ಬೀಜ ಚೆನ್ನಾಗೇ ನೆಂದಿರುತ್ತೆ. ಇದನ್ನು ನಾವು ಹಾಗೇ ಸೇವನೆ ಮಾಡ್ಬೋದು. ನಿಮಗೆ ಇದು ಸೇವನೆ ಮಾಡಲಿಕ್ಕೆ ಸ್ವಲ್ಪ ಇನ್ನೂ ಟೇಸ್ಟಾಗಿ ಇರಬೇಕು ಅಂದರೆ ಇದಕ್ಕೆ ನೀವು ಬೆಲ್ಲವನ್ನು ಅಥವಾ ಜೇನುತುಪ್ಪವನ್ನು ಮಿಕ್ಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲವನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಸಕ್ಕರೆ ಮಾತ್ರ ಯೂಸ್ ಮಾಡಬೇಡಿ. ಈ ಥರ ಬೆಲ್ಲ ಹಾಕ್ಕೊಂಡು ಕುಡಿಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆರಾಮಾಗಿ ನೀವು ಇದನ್ನು ಕುಡಿಬೋದು. ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಕುಡಿಬೋದು. ಕೈ ಕಾಲುಗಳಲ್ಲಿ ನೋವು ಆಗ್ತಾಯಿದ್ರೆ, ಮಂಡಿ ನೋವು, ಸೊಂಟ ನೋವು ಅದೆಲ್ಲ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಕೆಲವರಿಗೆ ವೀಕ್ನೆಸ್ ಆಗ್ತಾಯಿದ್ರೆ, ಸುಸ್ತಾಗ್ತಾಯಿದ್ರೆ, ನಿದ್ರೆಹೀನತೆ ಉಂಟಾಗಿದ್ರೂ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಒಂದು ದೇಹಕ್ಕೆ ಒಂದು ಪುಷ್ಟಿದಾಯಕ ಅಂತಲೇ ಹೇಳ್ಬೋದು, ಒಂದು ಶಕ್ತಿಯನ್ನು ಕೊಡುತ್ತೆ. ಇವಾಗ ನಾನು ಹೇಳಿದಂತಹ ವಿಧಾನ ಇದೆಯಲ್ಲ, ಇದು ತುಂಬಾ ಸಿಂಪಲ್, ಈಸಿಯಾಗಿ ಪ್ರತಿಯೊಬ್ಬರು ಇದನ್ನು ಸೇವನೆ ಮಾಡ್ಬೋದು. ಪುರುಷರು ಮತ್ತು ಹಾಸ್ಟೆಲ್ಲಿರುವಂಥ ವಿದ್ಯಾರ್ಥಿಗಳು ಇದನ್ನು ಸೇವನೆ ಮಾಡ್ಬೋದು. ಇನ್ನು ಅಳವಿ ಬೀಜವನ್ನು ನಾವು ಪಾಯಸದ ರೂಪದಲ್ಲೂ ಸೇವನೆ ಮಾಡ್ಬೋದು. ಇದನ್ನು ನಾವು ಡೈಲಿ ಪಾಯಸದ ಥರ ಸೇವನೆ ಮಾಡಿದ್ರೆ ಇದನ್ನು ಇನ್ನೂ ರುಚಿಕಟ್ಟಾಗಿ ನಾವು ಮಾಡ್ಕೊಳ್ಬೋದು. ಅಳವಿ ಬೀಜವನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಕೊಳ್ಬೇಕು. ಇದಕ್ಕೆ ಗೋಡಂಬಿ, ಬಾದಾಮಿ, ಮಕಾನ ಸೀಡ್ಸ್ ಮತ್ತು ಕೊಬ್ಬರಿ, ನೀವು ಯಾವುದೇ ಡ್ರೈ ಫ್ರೂಟ್ಸನ್ನು ಬೇಕಾದರೆ ಸೇರಿಸ್ಕೊಳ್ಬೋದು. ಸ್ವಲ್ಪ ಇದನ್ನು ಹುರ್ಕೊಳ್ಬೇಕು. ನೆಕ್ಸ್ಟ್ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ. ಇದಕ್ಕೆ ನಾವು ಸ್ವೀಟಿಗೋಸ್ಕರ ಸ್ವಲ್ಪ ಖರ್ಜೂರವನ್ನು ಬೇಕಾದರೆ ಸೇರಿಸ್ಕೊಳ್ಬೋದು. ಖರ್ಜೂರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟು ಒಂದು ಪಾತ್ರೆಯನ್ನು ಸ್ಟವ್ ಮೇಲಿಟ್ಟು ಅದಕ್ಕೆ 1.5 ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು ಒಬ್ಬರಿಗಾಗುವಷ್ಟು ಮಾತ್ರ ಹೇಳ್ತಿದ್ದೀನಿ. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ಇನ್ನೂ ಜಾಸ್ತಿ ನೀವು ಇದಕ್ಕೆ ಡ್ರೈ ಫ್ರೂಟ್ಸು ಮತ್ತು ಹಾಲನ್ನು ಮತ್ತು ಅಳವಿ ಕಾಳನ್ನು, ಬೀಜವನ್ನು ನೀವು ಬೇಕಾದರೆ ಸೇರಿಸ್ಕೊಳ್ಬೋದು. ಇವಾಗ ಈ ಹಾಲಿಗೆ ನೆನೆಸಿಟ್ಟಂತಹ ಅಳವಿ ಬೀಜವನ್ನು ಸೇರಿಸ್ಕೊಳ್ಳೋಣ. ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಮತ್ತು ನೀವು ಅಲ್ಲೇ ನಿಂತ್ಕೊಂಡು ಹಾಲನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು ನೋಡಿ. ಚೆನ್ನಾಗಿ ಇದು ಕುದೀತಾ ಇದೆ. ಇದಕ್ಕೆ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಡ್ರೈ ಫ್ರೂಟ್ಸ್, ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋಣ ರುಚಿಗೋಸ್ಕರ. ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಖರ್ಜೂರವನ್ನು, ಅದನ್ನು ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು. ಒಂದು 5 ನಿಮಿಷ ಚೆನ್ನಾಗಿ ಕುದ್ರೆ ಸಾಕಾಗತ್ತೆ. 1.5 ಕಪ್ ಹಾಲು ಇರುತ್ತಲ್ಲ, ಅದು 1 ಕಪ್ಪಿಗೆ ಬಂದರೆ ಸಾಕು ನೋಡಿ. ಇವಾಗ ಡ್ರೈ ಫ್ರೂಟ್ಸಿಂದ ಸೇರಿದಂತಹ ಹಾಲಿನಿಂದ ಮಾಡಿದಂಥ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸಿಂದ ಕೂಡಿದ ಅಳವಿ ಪಾಯಸ ತಯಾರಾಯಿತು. ಇದಕ್ಕೆ ಬೆಲ್ಲವನ್ನು ಕೂಡ ನೀವು ಹಾಲನ್ನು ಕುದಿಸಿ ಕೆಳಗಡೆ ಇಳಿಸುವಾಗ ಬೆಲ್ಲವನ್ನು ಸೇರಿಸ್ಕೊಳ್ಬೋದು. ಫ್ರೆಂಡ್ಸ್, ಈ ಪಾಯಸ ಮಹಿಳೆಯರಿಗಂತೂ ಅಮೃತ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಸಾಲು ಸಾಲು ಹಬ್ಬಗಳು ಬರ್ತಾ ಇದೆ, ತುಂಬಾ ವರ್ಕ್ ಲೋಡ್ ಜಾಸ್ತಿ ಆಗಿರುತ್ತೆ. ಸೊಂಟ ನೋವು, ಕೈಕಾಲು ನೋವು, ಮಂಡಿ ನೋವು, ಇಂತಹ ಎಲ್ಲ ಸಮಸ್ಯೆನೂ ಕಡಿಮೆ ಆಗುತ್ತೆ. ಅದಲ್ಲದೆ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು. ರಕ್ತಹೀನತೆ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.